ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯೂನಿವರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮುಸ್ಲಿಂ ಹೆಂಗಸಿನ ಮೇಲೆ ಸ್ವಲ್ಪ ಓಳಿಯ ಬಣ್ಣ ಬಿದ್ದಿದ್ದಕ್ಕೆ ಮುಸ್ಲಿಂ ಯುವಕರೆಲ್ಲ ಸೇರಿ ಒಂದು 26 ವರ್ಷದ ಹುಡುಗನನ್ನ ಕೊಂದಿದ್ದಾರೆ. ಆಕ್ಚುಲಿ ಈ ಯಾರು ಸತ್ತಿದಾರಲ್ಲ ಅವ್ರ ಹೆಸರು ಬಂದು ತರುಣ್ ಅಂತ. ಅವ್ರದ್ದು ಇಲ್ಲಿ 1% ಕೂಡ ತಪ್ಪಿಲ್ಲ. ಹಾಗಾದ್ರೆ ಏನಕ್ಕೆ ಸಾಯಿಸಿದ್ರು ಅಂತ ಈಗ ಮೊದಲಿಗೆ ಹೇಳ್ತೀನಿ ಬನ್ನಿ. ಇದು ಯಾವ ಊರಲ್ಲಿ ನಡೀತು, ಯಾವ ಊರಲ್ಲ ಯಾವ ರಾಜ್ಯದಲ್ಲಿ ನಡೀತಿದೆ ಎಲ್ಲವನ್ನು ಹೇಳ್ತೀನಿ. ಇದು ನಡೆದಿದ್ದು ಡೆಲ್ಲಿಲಿ ಉತ್ತಮ್ ನಗರ್ ಅಂತ. ಈಗ ಹೆಂಗೆ ಮುಸ್ಲಿಮ್ಸ್ ಹಿಂದೂಗಳೆಲ್ಲ ಒಂದೇ ಏರಿಯಾದಲ್ಲಿ ಇರ್ತಾರೆ, ಒಂದು ಏರಿಯಾ ಒಂದು ಕಾಲೋನಿ ಥರ, ಒಂದೇ ಬಿಲ್ಡಿಂಗ್ ಅಕ್ಕಪಕ್ಕ ಬಿಲ್ಡಿಂಗಲ್ಲಿ ಇರ್ತಾರೆ, ಅಕ್ಕಪಕ್ಕದ ಮನೇಲೆಲ್ಲ. ಏನಾಗಿದೆ ಅಂದರೆ ಯಂಗ್ಸ್ ಏನಿದಾರಲ್ಲ ಅವರು ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಈಗ ತರುಣ್ ಅಂತ ಏನಿದಾರಲ್ಲ ಅವ್ರ ಮನೆಯವರೆಲ್ಲ ಮನೇಲೇ ಓಲಿ ಆಡ್ತಿರ್ತಾರೆ. ಬಟ್ ತರುಣ್ ಮನೇಲಿ ಇರೋದಿಲ್ಲ, ಅವ್ನ ಫ್ರೆಂಡ್ ಜೊತೆ ಓಲಿ ಆಡೋದಕ್ಕೆ ಮನೆಯಿಂದ ಆಚೆ ಹೋಗಿರ್ತಾರೆ. ಈ 11 ವರ್ಷದ ಹುಡುಗಿ ಅವ್ರ ಮನೇಲಿ ಒಬ್ಳು ಹುಡುಗಿ ಇರ್ತಾಳೆ, ಅವ್ರ ತಂಗಿ ಅನ್ಸುತ್ತೆ. ಆ ಹುಡುಗಿ ಬಲೂನ್, ಈಗ ಬಲೂನ್ಗೆಲ್ಲ ನೀವೆಲ್ಲ ಗೊತ್ತು, ವಾಟರ್ ಬಲೂನ್ ಒಳಗಡೆ ಸ್ವಲ್ಪ ಕಲರ್ ತುಂಬಿ ಹಿಂಗೆ ಎಲ್ಲರಿಗೂ ರೋಡ್ಗೆಲ್ಲ ಎಸೆದು ಈ ಥರ ಆಟ ಆಡ್ತಿರ್ತಾರೆ. ಅದೇ ಟೈಮ್ಗೆ ಆ ಹೆಂಗಸ್ ಬರ್ತಾರೆ. ಆ ಹೆಂಗಸ್ ಬರಬೇಕಾದ್ರೆ ಇವ್ರು ಮಾಮೂಲಿ ಬಲೂನ್ ರೋಡ್ಗೆ ಹಿಂಗೆಲ್ಲ ಹೊಳಿತಿರ್ತಾರಲ್ಲ, ಅದು ಹೊಡೆದಾಗ ಪಟ್ ಅಂತ ಸ್ವಲ್ಪ ನೀರು ಆರೋದು ಅವ್ರಿಗೆ, ಏನು ಬಲೂನ್ ಹೋಗಿ ಹೊಡೆದಿಲ್ಲ, ಹಿಂಗೆ ಹೊಡೆದಾಗ ಬಣ್ಣ ಹೋಗಿ ಸ್ವಲ್ಪ ಇದು ಬಟ್ಟೆಗೆ ಆರಿದೆ ಅಷ್ಟೇ. ಆ ಅಮ್ಮ ಬೈಯಕ್ಕೆ ನಿಂತಿದ್ದಾಳೆ ಅಂದರೆ ಸಿಕ್ಕಾಪಟ್ಟೆ ಬೈಯಕ್ಕೆ ನಿಂತ್ಬಿಟ್ಟಿದ್ದಾಳೆ. ಅಂದರೆ ಹುಡುಗಿ ಹೊಡೆದ್ಬಿಟ್ಟು ಹ್ಯಾಪಿ ಹೋಳಿ ಆಂಟಿ ಅಂತ ಹೇಳ್ಬಿಟ್ಟಿದ್ದಾಳೆ ಮೇಲೆ ನಿಂತ್ಕೊಂಡು. ಅದನ್ನು ಹೆಂಗ್ಸು ಹೆಂಗೆ ಹೊಡಿದ್ರಿ, ಬಾಯಿಗೆ ಬಂದಾಗ ಕೆಟ್ಟ ಪದಗಳಲ್ಲೆಲ್ಲ ಬೈದ್ಬಿಟ್ಟಿದ್ದಾರೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ದಿರೋ ಅವ್ರ ಅಪ್ಪ ಮೇಲೆ ಬಂದು ಸಾರಿ ಕಣಮ್ಮ, ತಪ್ಪಾಯ್ತು, ನಮ್ಮ ಕಡೆ ತಪ್ಪ. ಅವ್ರ ಅಪ್ಪ ಅಮ್ಮ ಹುಡುಗಿ ಕೈಲೂ ಸಾರಿ ಕೇಳಿಸಿದ್ದಾರೆ, 11 ವರ್ಷದ ಚಿಕ್ಕ ಹುಡುಗಿ ಕೈಲೂ ಸಾರಿ ಕೇಳಿಸಿದ್ದಾರೆ. ಅಷ್ಟೆಲ್ಲ ಕೇಳಿಸಿದ್ರು ಕೂಡ ಅವು ಅಮ್ಮ ಹೋಗಿ ಅವರ ಮುಸ್ಲಿಮ್ಸ್ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಹೇಳ್ಬಿಡ್ತಾರೆ. ಎಲ್ಲರೂ ಬಂದು ಅಂದರೆ ಆ ಹುಡುಗರು ಯಾರ್ಯಾರು ಇರ್ತಾರಲ್ಲ ಹುಡುಗರು ಅವರೆಲ್ಲ ಬಂದು ಒಂದು 15-20 ಜನ ಹುಡುಗರು ಬಂದು ಮನೆಗೆಲ್ಲ ನುಗ್ಬಿಡ್ತಾರಂತೆ. ಅದೇ ಸಮಯಕ್ಕೆ ಅವ್ರ ಹೆಸರೇನು ತರುಣ್ ಅವರು ಬಂದು ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಅವ್ರು ಬರೋಕ್ಕಿಂತ, ಯುವಕರೆಲ್ಲ ಬರೋಕ್ಕಿಂತ ಮುಂಚೆ ತರುಣು ಅವಾಗ ತಾನೇ ಹೋಳಿ ಮುಗಿಸ್ಕೊಂಡು ಬಂದಿರ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ, ಬಟ್ ಎಲ್ಲ ಬಿಚ್ಚಾಕ್ತಿರ್ತಾರಂತೆ. ಅದೇ ಟೈಮ್ಗೆ ಈ ಮುಸ್ಲಿಂ ಯುವಕರೆಲ್ಲ ನುಗ್ಬಿಟ್ಟಿದ್ದಾರೆ. ಅಂದ್ರೆ ಎಂತ ಹೆಂಗ್ಸ್ ನೋಡು, ಅವ್ರ ಮನೆಯವರೆಲ್ಲ ಸಾರಿ ಕೇಳಿದ್ದಾರೆ, ಹಂಗೂ ಕೂಡ ಅವರು ಸಮಯದಕ್ಕೆಲ್ಲ ಹೋಗಿ ಹೇಳ್ಬಿಟ್ಟಿದ್ದಾಳೆ ಅಮ್ಮ. ನಮ್ಮಲ್ಲಿ ನೋಡಿ, ನಮ್ಮಲ್ಲಿ ಏನಂತ ಈ ಒಗ್ಗಟ್ಟಿಲ್ವೇ ಇಲ್ಲ ನಮ್ಮ ಹಿಂದೂಗಳು. ಒಬ್ರನ್ನ ಕಂಡ್ರೆ ಅಸೂಯೆ, ಅಯ್ಯೋ ಅವ್ನು ಬೆಳೆದ್ಬಿಟ್ನಲ್ಲ ಅಂತ, ಅವ್ನು ಕರೆದ್ರೆ ನಾವು ಹೆಂಗೆ ಹೋಗ್ಬೇಕು, ಹೋದ್ರೆ ಅವ್ನು ಹೋದ, ಈ ಥರ ಅಸೂಯೆಗಳಿದೆ. ಅದಕ್ಕೆ ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಅವ್ರು ಏನೇ ಮಾಡ್ಕೊಳ್ಳಿ, ಏನೇ ಆಗಲಿ, ಅವರಲ್ಲಿ ಒಬ್ಬರು ಕರೆದ್ರೆ ನೋಡಿ ಎಷ್ಟು ಒಗ್ಗಟ್ಟಿಂದ ಬರ್ತಾರೆ. ಅವರಿಂದ ನೋಡಿ ಕಲಿಬೇಕು ನಾವುಗಳು. ನಿಜವಾಗ್ಲೂ ಸೀರಿಯಸ್ಲಿ ಹೇಳ್ತೀನಿ, ಅವ್ರುಗಳಿಂದ ಹೋಗಿ ನಾವು ಕಲಿಬೇಕು ಅವರಲ್ಲಿ ಎಷ್ಟು ಒಗ್ಗಟ್ಟಿದೆ ಅಂತ. ಎಲ್ಲರೂ ಬಂದಿದ್ದಾರೆ. ತರುಣ್ಗೆ ಏನಾಗಿದೆ, ಯಾಕೆ ಹಿಂಗೆ ನುಗ್ದಿದ್ದಾರೆ ಅಂತ ಅವ್ನಿಗೇನು ಗೊತ್ತಾಗೋದಿಲ್ವಂತೆ. ಏನಾಯ್ತಪ್ಪ ಅಂತ ಅವ್ರು ಕೇಳೋಕೆ ಹೆಂಗೆ ಹಿಂಗೆ ಬಂದು ಹೊಡಿತೀರ ಅಂತ ಹಿಂಗೆ ಇದು ಮಾಡಿದ್ದಾರೆ ಅಷ್ಟೇ. ಎಲ್ಲ ಹೋಗಿ ರುಬ್ಕೊಂಡು 15 ಜನ ಹುಡುಗಿ ಎಲ್ಲ ಕಬ್ಬಿಣದ ರಾಡ್ಗಳು, ದೊಡ್ಡ ರಾಡು, ಇದು ಅಂತಾರೆ ದೊಣ್ಣೆ, ಇದು ಹಾಕೊಂಡು ಒಬ್ಬನ ಮೇಲೆ ರುಬ್ಬಿಲ್ಲ, ಅವ್ರ ಮನೇಲಿ ಎಲ್ಲರಿಗೂ ರುಬ್ಬಿದ್ದಾರೆ. ತರುಣ್ ತಡೆಯೋಕೆ ಹೋಗಿದ್ದಕ್ಕೆ ಅವ್ನಿಗೆ ಜಾಸ್ತಿ ಹೊಡೆದು ಅವ್ನ ಪ್ರಾಣ ಅಲ್ಲೇ ಹೋಗಿದೆ. ಈಗ ಪೊಲೀಸರು ಕೂಡ ಅವರು ಏನಂತಾರೆ, ನಮ್ಮ ವಶಕ್ಕೆ ಕೊಡಿ, ನಾವು ಎಲ್ಲ ನೋಡ್ಕೊಳ್ತೀವಿ ಅಂತ. ಈಗ ಹಿಂದೂಗಳೆಲ್ಲ ಸ್ಟ್ರೈಕ್ ಮಾಡ್ತಾರೆ, ಜೈ ಶ್ರೀ ಅಂತ. ಈಗ ಏನು ಪ್ರಯೋಜನ ಇಲ್ಲ. ನೀವು ಅಲ್ಲಿ ಹೊಡಿಬೇಕಾದ್ರೆ ಅಕ್ಕಪಕ್ಕದಲ್ಲಿ ಅವ್ರು ಎಲ್ಲ ಮುಸ್ಲಿಮ್ಸರೇ ಇದ್ರ, ಹಿಂದೂಗಳು ಇದ್ದರು, ಹೋಗಲ್ಲಿ ಬಿಡಿಸ್ಬೋದಾಗಿತ್ತು. ಅದನ್ನ ನಾವು ಮಾಡಿಲ್ಲ. ಅಂದರೆ ನಮ್ಮಗಳ ಅಸೂಯೆ, ಅವ್ರು ಮಾಡ್ತಾರೆ, ನಮಗೆ ಎಂದಕ್ಕೆ ನೋಡಿದ್ರೆ ಅವ್ರು ಒಬ್ಬರು ಹೋಗವಮ್ಮ ಕಂಪ್ಲೇಂಟ್ ಮಾಡಿದ್ದಕ್ಕೆ ಇಡೀ ಸಮುದಾಯ ಬಂದ್ಬಿಟ್ಟು ಇಲ್ಲಿ ಇದು ಮಾಡಿದ್ದಾರೆ, ಹುಡುಗನ ಸಾಯಿಸಿದ್ದಾರೆ. ಬರೀ ಹುಡುಗಂಗಲ್ಲ, ಅವ್ರ ಅಪ್ಪ ಅಮ್ಮಂಗೆ ಎಷ್ಟು ಹೊಡೆದಿದ್ದಾರೆ ಅಂದರೆ ಪಾಪ ಮುಖ ಮೂತಿ ಎಲ್ಲ ಊದ್ಕೊಬಿಟ್ಟಿದೆ, ಬೆನ್ನು ಮೂಳೆ ಎಲ್ಲ. ಸೊ ಈಗಾಗಿದೆ, ಈಗೆಲ್ಲ ಸ್ಟ್ರೈಕ್ ಮಾಡ್ತಾರೆ. ಹಿಂದೂ ಹುಡುಗಂಗೆ ಏನಂತಾರೆ, ಜಸ್ಟಿಸ್ ಕೊಡಿಸ್ಬೇಕು, ಹಾಗೆ ಹೀಗೆ ಅಂತ. ಪ್ರಯೋಜನ ಇಲ್ಲ. ಅವು ಒಬ್ರು ಹೇಳ್ತಿದ್ದಾರೆ, ನಾವು ಕೊಡಿ ಇದು ಮಾಡಬೇಕು ಅಂದರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರಂತೆ ಪೊಲೀಸರು. ಹುಡುಗರು ಯಾರೋ ಸಾಯಿಸಿದಾರಲ್ಲ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರಂತೆ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರಂತೆ ಪೊಲೀಸರು. ಅಂದರೆ ನಮ್ಮ ದೇಶ ಯಾವ ರೇಂಜಿಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನೆ ಸಾಯಿಸಿರೋರನ್ನ ನಮ್ಮ ಪೊಲೀಸರು ಪ್ರೊಟೆಕ್ಟ್ ಮಾಡ್ತಿದ್ದಾರಂತೆ. ಅವ್ರು ಕೊಡ್ತಿಲ್ವಂತೆ, ಇವ್ರಿಗೆ ಕೊಡಿ, ನಮ್ಮ ವಶಕ್ಕೆ ನಾವು ಏನೋ ಮಾಡ್ಕೊಳ್ತೀವಿ. ಈಗ ಅವ್ರ ಮನೆಯೆಲ್ಲ ಹೋಗಿ ಧ್ವಂಸ ಮಾಡ್ತಿದ್ದಾರೆ, ಅಲ್ಲೂ ಕೂಡ ಪೊಲೀಸರು ಹಂಗೆ ಮಲ್ಲ ಮಾಡಬೇಡಿ ಅಂತ ಅವ್ರಿಗೆ ಸಪೋರ್ಟ್ ಅಂತೆ, ಮುಸ್ಲಿಮ್ಸರಿಗೆ ಸಪೋರ್ಟ್ ಅಂತೆ. ಹೀಗೆ ಅವ್ರ ಮನೆ ಧ್ವಂಸ ಮಾಡಿ ಏನು ಪ್ರಯೋಜನ ಇಲ್ಲ. ಈಗ ನಾನು ಅವ್ರ ವಿರುದ್ಧ ಹೋಗಿ ಅಂತಲೂ ಕೂಡ ಹೇಳೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಒಬ್ರಿಗೊಬ್ರಿಗೆ ತಂದಿಟ್ಟಂಗೆ ಆಗುತ್ತೆ. ಓಕೆನಾ, ಅದನ್ನು ಅವರು ಅರ್ಥ ಮಾಡಬೇಕು. ಒಂದು ಚಿಕ್ಕ ಹುಡುಗಿ ಗೊತ್ತಿಲ್ಲದೇ ಎಸ್ತಿದೆ, ಇದೆಂಥ ಜನಗಳು ಗುರು, ಒಂಚೂರು ಬಣ್ಣ ಬಿದ್ದರೂ ಸಹಿಸ್ಕೊಳ್ಳೋದಲ್ಲ ಗುರು. ಅಂದರೆ ನಮ್ಮ ಹಿಂದೂಗಳ ಮೇಲೆ ಎಷ್ಟು ದ್ವೇಷ ಇದೆ ಅಂತ ಇಲ್ಲಿ ಅರ್ಥ ಆಗುತ್ತೆ. ಸುಮ್ಮನೆ ನಮ್ಮ ಮುಂದೆಗಡೆ ನಾವು ಎಲ್ಲ ಒಂದೇ, ಆ ರೀತಿ ಈ ರೀತಿ ಅಂತ ಮಾತಾಡ್ತಾರೆ. ದೇವರಾಣೆಗೂ ಅವರೆಲ್ಲ ಒಂದೇ, ಅವ್ರು ಒಂಚೂರು ಬಿಟ್ಕೊಳ್ಳೋದ ನಮ್ಮ ಹಿಂದೂ ಕಂಡ್ರೆ ಆಗಲ್ಲ, ಸುಮ್ಮನೆ ಡ್ರಾಮಾ ಮಾಡ್ತಾರೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ದೇಶದಲ್ಲಿ ನಮಗೆ ಪ್ರೊಟೆಕ್ಷನ್ ಇಲ್ಲ, ಆ ರೇಂಜಿಗಿದೆ ನಮ್ಮ ದೇಶ. ಇನ್ನೊಂದು ಸ್ವಲ್ಪ ವರ್ಷ ಆದರೆ ಏನಾಗುತ್ತೆ, ಇದೆಲ್ಲ ನಮ್ಮ ಹಿಂದೂಗಳೇ ಇರೋದಿಲ್ವೇನೋ, ಆ ರೇಂಜಿಗೆ ತೊಗೊಂಡು ಹೋಗ್ತಾರೆ. ಈಗ ಬಜೆಟ್ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವ್ರು, ನೋಡೋಗಿ ಅಲ್ಪಸಂಖ್ಯಾತರಿಗೆ, ಎಲ್ಲ ಅಲ್ಪಸಂಖ್ಯಾತರು, ನಮ್ಮ ಹಿಂದೂಗಳಿಗೆ ಏನಿಲ್ಲ.
ನಮ್ಮ ಹಿಂದೂಗಳಿಗಿರಲಿ ಕುರುಬರು ಪಾಪ ಅವ್ರಿಗೂ ಏನಿಲ್ಲ, ಏನಂದ್ರೆ ಏನು ಕೊಟ್ಟಿಲ್ಲ ಬಜೆಟಲ್ಲಿ. ಎಲ್ಲ ಅಲ್ಪಸಂಖ್ಯಾತರು ನೋಡೋಗಿ ಎಷ್ಟು ಕೊಟ್ಟಿದ್ದಾರೆ ಅವ್ರು ಅಲ್ಪಸಂಖ್ಯಾತರು ಅಂತ. ಆದಷ್ಟು ನೀವುಗಳು ಬುದ್ಧಿ ಕಲಿಬೇಕು. ನಮ್ಮ ಹಿಂದೂಗಳು ದೇವಸ್ಥಾನ ಉಂಡಿಗೆ ದುಡ್ಡು ಹಾಕೋದನ್ನು ಬಿಡಿ. ಫಸ್ಟು ನಮ್ಮ ದೇವಸ್ಥಾನದ ಉಂಡಿ ಎಲ್ಲ ಅವ್ರಿಗೆ ಹೋಗ್ತಿದೆ. ಇನ್ನಾದರೂ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಹೇಳ್ಬಲ್ಲೆ ಅಷ್ಟೇ. ದೇವಸ್ಥಾನಕ್ಕೆ ಉಂಡಿ ಹಾಕ್ಲೇಬೇಡಿ, ಅದನ್ನು ಮೊದಲು ಕಲ್ತ್ಕೊಳ್ಳಿ. ಇನ್ಮೇಲೆ ಇಷ್ಟು ಹೇಳ್ಬಲ್ಲೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸು ಕಮೆಂಟ್ ಮಾಡಿ. ಥ್ಯಾಂಕ್ ಯು.